ಇನ್ನು ನಟ ದರ್ಶನ್ ಅಂಡ್ ಪಟಾಲಂಗೆ ಸುಪ್ರೀಂ ಕೋರ್ಟ್ ತಾತ್ಕಾಲಿಕ ರಿಲೀಫ್ ಅನ್ನ ಕೊಟ್ಟಿದೆ. ವಿಚಾರಣೆಯನ್ನ ಮುಂದೂಡಲಾಗಿದೆ. ದರ್ಶನ್ ಅಂಡ್ ಟೀಮ್ಗೆ ಕೊಟ್ಟಿದ್ದಂತಹ ಜಾಮೀನು ರದ್ದು ಮಾಡಬೇಕು ಅಂತ ಕೋರಿ ಸ್ಟೇಟ್ ಕಡೆಯಿಂದ ಒಂದು ಅರ್ಜಿ ಹೋಗಿತ್ತು. ಜಾಮೀನು ರದ್ದು ಅರ್ಜಿ ವಿಚಾರಣೆಯನ್ನ ಮುಂದೂಡಿದೆ ಸುಪ್ರೀಂ ಕೋರ್ಟ್. ಅರ್ಜಿ ವಿಚಾರಣೆ ಮುಂದೂಡಿದೆ. ಜೊತೆಗೆ 7 ಜನರಿಗೂ ಕೂಡ ನೋಟಿಸ್ ಅನ್ನ ಕೊಡಲಾಗಿದೆ. ಒಟ್ಟು 7 ಜನ ಹೈಕೋರ್ಟಿಂದ ಏನು ಜಾಮೀನು ಪಡ್ಕೊಂಡಿದ್ರಲ್ಲ, ಈ 7 ಜನ ದರ್ಶನ್ ಸೇರಿದಂತೆ ಪವಿತ್ರ ಗೌಡ ಸೇರಿದಂತೆ 7 ಜನ ಸದ್ಯಕ್ಕೆ ತಾತ್ಕಾಲಿಕ ರಿಲೀಫ್. ಈಗ ವಿಚಾರಣೆಯನ್ನು ಮುಂದಕ್ಕೆ ಹಾಕಿದ್ದಾರೆ. ಸಾಮಾನ್ಯವಾಗಿ ಮೊದಲನೇ ದಿನದಲ್ಲೇ ಜಡ್ಜ್ಮೆಂಟ್ ಏನು ಬಂದ್ಬಿಡಲ್ಲ. ವಾದ ಪ್ರತಿವಾದಗಳು ನಡಿಬೇಕು. ಅದಕ್ಕೆ ಸುಪ್ರೀಂ ಕೋರ್ಟ್ ಕೇಳಬೇಕು. ಅದನ್ನು ದರ್ಶನ್ಗೆ ಯಾಕೆ ಜಾಮೀನು ರದ್ದು ಮಾಡಬೇಕು ಅನ್ನೋದನ್ನು ಕನ್ವಿನ್ಸ್ ಮಾಡಬೇಕು. ಕನ್ವಿನ್ಸ್ ಆದರೆ ರದ್ದು ಮಾಡ್ತಾರೆ, ಇಲ್ಲಾಂದ್ರೆ ಇಲ್ಲ. ಸೊ ಜಾಮೀನು ರದ್ದು ಅರ್ಜಿ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ. ದರ್ಶನ್ ಅಂಡ್ ಟೀಮ್ಗೆ ಇದು ರಿಲೀಫ್. ಇದು ಅರ್ಜಿ ವಿಚಾರಣೆಯನ್ನು ಮುಂದೂಡಿದೆ ಸುಪ್ರೀಂ ಕೋರ್ಟ್. ದರ್ಶನ್ ಸೇರಿ ಇತರೆ 7 ಆರೋಪಿಗಳಿಗೆ ನೋಟಿಸನ್ನು ಕೊಡಲಾಗಿದೆ. ಕಿರುಕುಳ ನೀಡಿ ಕೊಲೆ ಮಾಡಿರುವ ಆರೋಪಿಗಳಿಗೆ ಜಾಮೀನು ನೀಡಲಾಗಿದೆ. ಹಾಗಾಗಿ ಹೈಕೋರ್ಟ್ ಜಾಮೀನು ರದ್ದಿಗೆ ಸರ್ಕಾರ ವಾದವನ್ನು ಮಂಡಿಸಿತ್ತು ರಾಜ್ಯ ಸರ್ಕಾರದ ವತಿಯಿಂದ. ಆಮೇಲೆ ಸುಪ್ರೀಂ ಕೋರ್ಟ್ ಕೂಡ ಒಂದು ಮಾತು ಹೇಳ್ತು, ಮೆರಿಟ್ ಮೇಲೆ ಆರೋಪಿಗಳಿಗೆ ಜಾಮೀನು ಕೊಡಲಾಗಿದೆ. ಮೆರಿಟ್ ಅಂತಂದರೆ ಚಾರ್ಜ್ ಶೀಟ್ನ ಮೆರಿಟ್ ಮೇಲೆ. ಚಾರ್ಜ್ ಶೀಟ್ನಲ್ಲಿ ಇವರ ಮೇಲೆ ಮಾಡಿರ್ತಕ್ಕಂಥ ಆರೋಪಗಳ ಆಧಾರದಲ್ಲಿ ಇವ್ರಿಗೆ ಜಾಮೀನು ಸಿಕ್ಕಿದೆ. ಹೈಕೋರ್ಟ್ ಆದೇಶಕ್ಕೆ ತಡೆ ನೀಡೋದಕ್ಕೆ ಸದ್ಯಕ್ಕೆ ಒಪ್ಪಿಲ್ಲ ಸುಪ್ರೀಂ ಕೋರ್ಟ್. ಸದ್ಯಕ್ಕೆ ಒಪ್ಪಿಲ್ಲ. ಆಮೇಲೆ ವಿಚಾರಣೆ ಆಗಬೇಕು, ಆನಂತರ ಒಂದು ಜಡ್ಜ್ಮೆಂಟ್ ಬರುತ್ತೆ. ಸದ್ಯಕ್ಕಂತೂ ಇವರೆಲ್ಲರೂ ಕೂಡ ಈಗ ಜಾಮೀನಿನ ಮೇಲೆ ಆರಾಮಾಗಿ ಹೊರಗಡೆ ಇರಬಹುದು. ಮತ್ತೆ ಇದೆಲ್ಲ ಮುಗಿದು ವಾದ ಪ್ರತಿವಾದಗಳು ನಡೆದ ನಂತರ ನೋಡೋಣ. ಇವತ್ತು ರಾಜ್ಯಾದ್ಯಂತ ಕುತೂಹಲ ಕೆರಳಿಸಿದ ರೇಣುಕಾಸ್ವಾಮಿ ಕೊಲೆ ಪ್ರಕರಣವನ್ನು ಸುಪ್ರೀಂ ಕೋರ್ಟ್ ಎತ್ತಿಕೊಂಡಿದ್ದು, ಕೋರ್ಟ್ 14ರಲ್ಲಿ ಜಸ್ಟಿಸ್ ಪಾರ್ದಿವಾಲಾ ಇವರ ಕೋರ್ಟ್ ಮುಂದೆ ವಿಚಾರಣೆ ಬಂದಿತ್ತು. ರಾಜ್ಯ ಸರ್ಕಾರ ತನ್ನ ವಾದವನ್ನು ಈ ದರ್ಶನ್ ಮತ್ತು ಅವರ ಸಹಚರರಿಗೆ ಹೈಕೋರ್ಟ್ ಕೊಟ್ಟಂಥ ಬೇಲನ್ನು ರದ್ದು ಮಾಡಬೇಕಂತ ಸುಪ್ರೀಂ ಕೋರ್ಟ್ ಇವತ್ತು ಮನವಿ ಮಾಡಿಕೊಂಡಿದ್ದಾರೆ. ಅವರ ಮನವಿಯನ್ನು ಸುಪ್ರೀಂ ಕೋರ್ಟ್ ಇವತ್ತು ಎತ್ತಿ ಹಿಡಿದಿದೆ ಮತ್ತು ನೋಟಿಸನ್ನು ಮಾಡಿದೆ. ಇವತ್ತು ದರ್ಶನ್ ಮತ್ತು ಪವಿತ್ರಗೌಡ ಹಾಗೂ ಸಹಚರರಿಗೆ ನೋಟಿಸ್ ಸುಪ್ರೀಂ ಕೋರ್ಟಿಂದ ಹೋಗಿದೆ. ಅದಕ್ಕಾಗಿ ಅವರು ಇವತ್ತು ಅಂದರೆ ಇನ್ನುಳಿದ ಅಕಸ್ಮಾತ್ ಏನಾದರೂ ಯಾರಿಗಾದರೂ ಈ ಸಹಚರರಿಗೆ ಬೇಲ್ ಸಿಕ್ಕಿದ್ದಿಲ್ಲ ಅಂದರೆ ಅಲ್ಲಿ ಆ ಮೆರಿಟ್ ಅರ್ಹತೆಯನ್ನು ಹೈಕೋರ್ಟಲ್ಲಿ ಏನು ಫೈಂಡಿಂಗ್ಸ್ ಇದ್ದಾವೆ ಆ ಫೈಂಡಿಂಗ್ಸನ್ನು ಮಿಸ್ ರೈಟ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ಇವತ್ತಿನ ಕೋರ್ಟ್ ಕಲಾಪದಲ್ಲಿ 7 ಜನರಿಗೆ ನೋಟಿಸ್ ಕೊಟ್ಟಿರೋದ್ರ ಜೊತೆಗೆ ವಿಚಾರಣೆಯನ್ನು ಮುಂದೂಡಿದ್ದಾರೆ. ಅದಕ್ಕೆ ದಿನಾಂಕ ಏನು ನಿಗದಿಯಾಗಿಲ್ಲ ಅಂತ ಅನ್ಕೋತೀನಿ ನಾನು. ಸೊ ಏನು ನಡೀತು ಇವತ್ತು ಸುಪ್ರೀಂ ಕೋರ್ಟಲ್ಲಿ ಓವರಾಲ್? ಅರವಿಂದ್ ನೋಡಿ, ನಟ ದರ್ಶನ್ ಸೇರಿದಂತೆ 7 ಜನ ಆರೋಪಿಗಳಿಗೆ ಜಾಮೀನನ್ನು ಕೊಡಲಾಗಿತ್ತು. ಆ ಜಾಮೀನನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿತ್ತು. ಈ ಒಂದು ಪ್ರಕರಣದ ವಿಚಾರಣೆಯನ್ನು ಇವತ್ತು ಸುಪ್ರೀಂ ಕೋರ್ಟ್ ನಡೆಸಿತು. ಮುಖ್ಯವಾಗಿ ನ್ಯಾಯಮೂರ್ತಿ JB ಪಾದ್ರಿವಾಲಾ ಅವರ ನೇತೃತ್ವದ ದ್ವಿಸದಸ್ಯ ಪೀಠ ಈ ಒಂದು ಅರ್ಜಿ ವಿಚಾರಣೆಯನ್ನು ನಡೆಸಿತು. ವಿಚಾರಣೆಯ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಪರ ವಕೀಲರು ಕೂಡ ವಾದವನ್ನು ಮಂಡಿಸಿದ್ರು. ಮುಖ್ಯವಾಗಿ ರೇಣುಕಾಸ್ವಾಮಿ ಹತ್ಯೆ ಏನಿದೆ ಬಹಳಷ್ಟು ಭೀಕರವಾಗಿರುವಂಥದ್ದು, ರಾಜ್ಯದಲ್ಲಿ ಒಂದು ಸಂಚಲನ ಸೃಷ್ಟಿಸಿದಂಥ ಪ್ರಕರಣ. ಮತ್ತೆ ಹತ್ಯೆ ತೀವ್ರತೆಯು ಕೂಡ ಬಹಳಷ್ಟು ಗಂಭೀರವಾಗಿರುವಂಥದ್ದು. ಬಹಳಷ್ಟು ಟಾರ್ಚರ್ ಮಾಡಿ ಈ ವ್ಯಕ್ತಿಯನ್ನ ಹತ್ಯೆ ಮಾಡಲಾಗಿದೆ. ಈ ಎಲ್ಲಾ ಅಂಶಗಳನ್ನು ಕೂಡ ಬದಿಗೊತ್ತಿ ಹೈಕೋರ್ಟ್ ಜಾಮೀನನ್ನು ನೀಡಿರುವಂಥದ್ದು ಸೂಕ್ತ ಅಲ್ಲ. ಹೀಗಾಗಿ ಜಾಮೀನನ್ನು ರದ್ದು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನ ಮಾಡ್ಕೊಳ್ತು. ಆದ್ರೆ ಇವತ್ತು ಯಾವುದೇ ಪ್ರತಿವಾದಿಗಳು ಇಲ್ಲದೆ ಇರುವಂತ ಹಿನ್ನೆಲೆಯಲ್ಲಿ, ಅಂದ್ರೆ ಯಾರ ವಿರುದ್ಧ ಈಗ ಜಾಮೀನು ರದ್ದು ಕೋರಿ ಬಂದಿದ್ದಾರೆ ಅವರ ಪರವಾಗಿ ಯಾರು ಕೂಡ ವಕೀಲರು ಇರಲಿಲ್ಲ. ಹೀಗಾಗಿ ಅವರಿಗೆ ನೋಟಿಸ್ ಕೊಡುವಂತ ಕೆಲಸವನ್ನ ಈಗ ಸುಪ್ರೀಂ ಕೋರ್ಟ್ ಮಾಡಿರುವಂತದ್ದು. ಮುಂದಿನ ವಿಚಾರಣೆಯಲ್ಲಿ ನಟ ದರ್ಶನ್ ಸೇರಿದಂತೆ ಉಳಿದ 7 ಜನ ಆರೋಪಿಗಳೇನಿದ್ದಾರೆ ಆ ಆರೋಪಿಗಳ ಪರ ವಕೀಲರು ಕೂಡ ಕೋರ್ಟ್ಗೆ ಹಾಜರಾಗ್ತಾರೆ. ಈ ಸಂದರ್ಭದಲ್ಲಿ ವಾದ ಮತ್ತೆ ಪ್ರತಿವಾದವನ್ನ ಆಲಿಸಿ ಸುಪ್ರೀಂ ಕೋರ್ಟ್ ಅಂತಿಮವಾಗಿ ನಿರ್ಧಾರ ತೆಗೆದುಕೊಳ್ಳುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಮುಖ್ಯವಾಗಿ ಇವತ್ತು ಕೋರ್ಟ್ ತನ್ನ ಅಬ್ಸರ್ವೇಷನ್ ಅಲ್ಲೂ ಕೂಡ ಹೇಳಿರುವಂತದ್ದು, ಹೈಕೋರ್ಟ್ ಕೆಲವೊಮ್ಮೆ ಜಡ್ಜ್ಮೆಂಟ್ ಅನ್ನು ಕೊಡಬೇಕಾದಂತ ಸಂದರ್ಭದಲ್ಲಿ ಮೆರಿಟ್ಸ್ ಗಳನ್ನ ಕೂಡ ಅಬ್ಸರ್ವ್ ಮಾಡಿರುತ್ತೆ. ಪ್ರಕರಣದ ಎಲ್ಲಾ ಆರೋಪಿಗಳಿಗೂ ಕೂಡ ಇಲ್ಲಿ ಜಾಮೀನು ಸಿಕ್ಕಿರುವಂತದ್ದನ್ನ ಕೂಡ ನಾವು ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ. ಇದ್ರ ಜೊತೆಗೆ ಏನು ಮೆರಿಟ್ಸ್ ಅನ್ನುವಂತ ಪದವನ್ನ ಬಳಸಿರುವಂತದ್ದು, ಅಂದ್ರೆ ಇದು ಪ್ರಕರಣದ ತನಿಖೆ ಆಗಿರುವಂತದ್ದು, ಚಾರ್ಜ್ ಶೀಟ್ ಸಲ್ಲಿಕೆ ಕೂಡ ಆಗಿರುವಂತದ್ದು, ಈ ಎಲ್ಲ ಅಂಶಗಳನ್ನು ನೋಡಿಕೊಂಡು ಹೈಕೋರ್ಟ್ ಜಾಮೀನನ್ನು ಕೊಟ್ಟಿರುವಂತದ್ದು. ಹೀಗಾಗಿ ನಾವು ಕೂಡ ಪ್ರಕರಣದ ವಿಚಾರಣೆಯನ್ನು ನಡೆಸ್ತೀವಿ. ಇದಾದ ಬಳಿಕ ಜಾಮೀನನ್ನು ರದ್ದು ಮಾಡಬೇಕಾ ಬೇಡವಾ ಅನ್ನುವಂಥದ್ದನ್ನ ನಿರ್ಧಾರವನ್ನ ಮಾಡ್ತೀವಿ. ಹೀಗಾಗಿ ನೋಟಿಸ್ ಮೊದಲಿಗೆ ಇಶ್ಯೂ ಮಾಡ್ತೀವಿ. ಈ ನೋಟಿಸ್ಗೆ ಅವರು ಉತ್ತರವನ್ನ ಕೊಡ್ಲಿ, ಮುಂದಿನ ವಿಚಾರಣೆಯಲ್ಲಿ ವಾದವನ್ನ ಆಲಿಸಿದ ಬಳಿಕ ತೀರ್ಮಾನವನ್ನ ತೆಗೆದುಕೊಳ್ಳೋಣ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ನೋಟಿಸ್ ಅನ್ನ ಜಾರಿ ಮಾಡಿರುವಂತದ್ದು. ರೈಟ್ ಶಬೀರ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.